ನಮಸ್ಕಾರ. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಶ್ರೀಯುತ ಶೇಖರಗೌಡ ಮಾಲಿಪಾಟೀಲ್ ಸರ್ ಅವರೇ ಹಾಗೂ ಕವಿಗೋಷ್ಠಿಯ ಆಶಯ ನುಡಿಯನ್ನಾಡಿರ್ತಕ್ಕಂಥ ಸಹೋದರಿ ಅರುಣಾ ನರೇಂದ್ರ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಕವಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ವತ್ಪೂರ್ಣ ಕವಿ ಮನಸ್ಸುಗಳೇ, ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಡಾಕ್ಟರ್ ದುರ್ಗಾದಾಸ್ ಸರ್ ಅವರಿದ್ದಾರೆ. ಹಾಗೆ ಕವಿಯ ಸಹೃದಯಿಯಾದಂತಹ ಅಕ್ಕ ಮಹಾದೇವಿ ಸರ್ನಾಡ್ಗೌಡ ಅವರಿದ್ದಾರೆ. ಹಾಗೆ ಅನೇಕರು ಹಿರಿಯರಾದಂತಹ ವೀರಣ್ಣ ನಿಂಗೋಜಿ ಅವರಿದ್ದಾರೆ, ಮಹೇಶ್ವರಿ ಮೇಡಮ್ ಅವರಿದ್ದಾರೆ, ಶರಣಪ್ಪ ಬಿಳಿಯಲಿ ಸರ್ ಅವರಿದ್ದಾರೆ. ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮೊದಲನೇದಾಗಿ ಕನ್ನಡ ನಾಡಿನ ಕೊಪ್ಪಳದ ಈ ಕವಿ ಮನಸ್ಸುಗಳಿಗೆ ಕವಿತೆಯನ್ನು ಓದಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ಈ ನಾಡಿನ ಗುಣವೇ ಹಾಗೆ, ಪದ ನರಿದು ನುಡಿಯಲುಂ ನುಡಿದುದ ನರಿದು ಅರಿಯಲುಂ ಆರ್ಪರ್ ಈ ನಾಡ ಜನವರ್ಗಳ್ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅನ್ನುವಂಥ ಮಾತನ್ನು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದಿದೆ. ಅದರಲ್ಲೂ ಸಹ ತಿರುಳುಗನ್ನಡ ನಾಡದಂತಹ ನಮ್ಮ ಕೊಪ್ಪಳದ ಈ ಪ್ರದೇಶದ ಜನರ ಬುದ್ಧಿವಂತಿಕೆ ಮತ್ತು ಆ ಜನರ ಸ್ವಭಾವವನ್ನು ಸಹ ಹೇಳ್ತಕ್ಕಂಥ ಮಾತು ಇದಾಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಆದ್ದರಿಂದಲೇ ಇವತ್ತು ಈ ಕವಿಗೋಷ್ಠಿಯಲ್ಲಿ ಓದಿದಂತಹ ಯಮನೂರ್ ಪ್ರಧಾನ್ ಅವರ ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಮನುಷ್ಯನ ಅಂಗವೈಕಲ್ಯತೆಗಳು ಸಹ ಈ ಕವಿತೆಗೆ ಅಡ್ಡ ಬರಲಾರವು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಓದಿರ್ತಕ್ಕಂತಹ ಮನ್ನಾಪುರಿನ ಈ ನೆಲದ ಮಹತ್ವವನ್ನು ಹೇಳಿರ್ತಕ್ಕಂತಹ ಕವಿತೆ. ಹಾಗಾಗಿ ವಿಶೇಷವಾಗಿ ಯಮನೂರ್ ಪ್ರಧಾನ್ ಅವರಿಗೆ ನಾನು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈವರೆಗೂ ಸಹ 33ಕ್ಕೂ ಹೆಚ್ಚು ಜನ ಕವಿಗಳು ಇಲ್ಲಿ ಕವನವನ್ನು ವಾಚನೆ ಮಾಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ಆ ಕವನಗಳ ವಿಮರ್ಶೆಗಾಗಲಿ ಅಥವಾ ಆ ಕವನಗಳ ಅವಲೋಕನಕ್ಕಾಗಲಿ ನಾನು ಇಲ್ಲಿ ಆ ಪ್ರಯತ್ನವನ್ನು ಮಾಡೋದಿಲ್ಲ. ಯಾಕಂದರೆ ಸಮಯದ ಮಿತಿ ಇರೋದರಿಂದ ಈಗಾಗಲೇ ದುರ್ಗಾದಾಸ್ ಸರ್ ಅವರ ಗೋಷ್ಠಿ ಪ್ರಾರಂಭ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಒಟ್ಟಾರೆ ಕನ್ನಡ ಕಾವ್ಯ ಸಮಕಾಲೀನ ಸಂದರ್ಭದಲ್ಲಿ ಎದುರಿಸ್ತಾ ಇರತಕ್ಕಂಥ ಸವಾಲುಗಳೇನು, ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಓದಿರ್ತಕ್ಕಂಥ ಎಲ್ಲ ಕವಿಗಳ ಕವಿತೆಗಳನ್ನು ಮುಂದಿಟ್ಕೊಂಡು ಮಾತಾಡೋದಾದರೆ ಇವತ್ತಿನ ಕನ್ನಡ ಕಾವ್ಯ ಲೋಕ ಏನನ್ನು ಎದುರಿಸ್ತಾ ಇದೆ, ಕನ್ನಡ ಕಾವ್ಯ ಸ್ವಾಯತ್ತತೆಯ ಜಗತ್ತನ್ನು ರೂಪಿಸ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು ಅಂತ. ಇವತ್ತಿನ ಈ ಕವಿಗೋಷ್ಠಿಯ ಒಟ್ಟು ಕಾವ್ಯಗಳ ಕೇಂದ್ರ ದ್ರವ್ಯವನ್ನು ನಾವು ನೋಡೋದಾದರೆ ವರ್ತಮಾನದ ತಲ್ಲಣಗಳ ಹೋರಾಟದ ನೆಲೆಗಳನ್ನು ಮತ್ತು ಬರಗಾಲದ ಈ ತಲ್ಲಣಗಳನ್ನು, ಮಹಿಳಾ ಸಂವೇದನೆಯನ್ನು, ನಾಡು ನುಡಿಯ ಅಸ್ಮಿತೆಯನ್ನು ಹೊಂದಿರತಕ್ಕಂಥ ಕವನಗಳು ಇವತ್ತಿನ ಈ ವೇದಿಕೆಯಲ್ಲಿ ಅಭಿವ್ಯಕ್ತಿಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಆ ಎಲ್ಲ ಅಭಿವ್ಯಕ್ತಿಗೊಂಡ ಕಾವ್ಯಗಳು ಸ್ವಾಯತ್ತ ಜಗತ್ತಿನ ಅಭಿವ್ಯಕ್ತಿಯೇ ಅನ್ನುವಂಥದ್ದು ಸಹ ನಮಗೆ, ನಾನಿಲ್ಲಿ ಒಟ್ಟಾರೆಯಾಗಿ ನನ್ನ ಮಾತುಗಳಲ್ಲಿ ಒಂದಷ್ಟು ಕಾವ್ಯದ ಕುರಿತಾದಂತಹ ಪ್ರಶ್ನೆಗಳನ್ನೇ ಇಟ್ಟುಕೊಂಡು ನಿಮ್ಮಲ್ಲಿ ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಇವತ್ತು ಜಗತ್ತು ಬಹಳಷ್ಟು ವೇಗದ ಯುಗದಲ್ಲಿದ್ದೇವೆ. ಇನ್ನು ಒಂದು ದೊಡ್ಡ ಅಪಾಯಕಾರಿ ಸಂಗತಿ ಏನು ಅಂತಂದರೆ ಈ ಚಾಟ್ GPT ಬಂದ ನಂತರದಲ್ಲಿ ಇಂಥ ಕಾವ್ಯ ಬರೆದುಕೊಡು ಅಂತಂದರೆ ಬರೆದುಕೊಟ್ಬಿಡ್ತದೆ. ಆದ್ದರಿಂದ ಇವತ್ತು ಸ್ವಾಯತ್ತತೆಯ ಜಗತ್ತನ್ನು, ಸಂವೇದನೆಯ ಜಗತ್ತನ್ನು ಕಟ್ಟಿಕೊಳ್ಳುವಂತಹದ್ದು ಮತ್ತು ಅದನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಬಹಳ ದೊಡ್ಡ ಸವಾಲಿನ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೇವೆ ಎನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ
ಆದ್ದರಿಂದ ನಮಗೆ ನಮ್ಮ ಕನ್ನಡ ಕಾವ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಅದು ಹಳೆಗನ್ನಡದಿಂದ ಹಿಡಿದು ಇಲ್ಲಿ ವರ್ತಮಾನದ ತನಕ ದೊಡ್ಡ ಪರಂಪರೆಯನ್ನು ಕನ್ನಡ ಕಾವ್ಯ ಕಟ್ಟಿಕೊಂಡು ಬಂದಿದೆ. ಆ ಕಾವ್ಯ ಇವತ್ತು ವರ್ತಮಾನದಲ್ಲಿ ಯಾವ ಮುಖವನ್ನು, ಯಾವ ಮಜಲು ಕಡೆಗೆ ಅದು ಜಾರ್ತಾ ಇದೆ ಎನ್ನುವಂಥದ್ದು ಸಹ ಯುವ ಕವಿಗಳಾದಂಥ ಮತ್ತು ಇವತ್ತಿನ ವರ್ತಮಾನದಲ್ಲಿ ಬರೀತಕ್ಕಂತಹ ಕವಿಗಳು ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ನನಗನ್ಸುತ್ತೆ. ವ್ಯಕ್ತಿ ತನ್ನಲ್ಲಿ ಉಂಟಾದಂತಹ ಭಾವಗಳನ್ನು ಸ್ವಯಂ ಪ್ರೇರಿತವಾಗಿ ಅರ್ಥಕೊಳ್ತಾನೋ ಅಥವಾ ಅದನ್ನು ದಕ್ಕಿಸಿಕೊಂಡು ಆ ಅರಿವಿನಲ್ಲಿ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದಾನೋ ಅನ್ನುವಂಥದ್ದು ನಮಗೆ ಮುಖ್ಯವಾದಂಥ ಸಂಗತಿ ಅಂತ. ಯಾಕೆಂದರೆ ಇವತ್ತು ಯಾವುದೋ ಒಂದು ಜಾಲತಾಣಗಳಲ್ಲಿ ಒಂದಷ್ಟು ಅಲ್ಲೊಂದಿಷ್ಟು ಪದಗಳನ್ನು ಹೆಕ್ಕಿ ಕವಿತೆಯನ್ನು ಬರೀತಕ್ಕಂಥ ವಾಟ್ಸಪ್ ವಿಶ್ವವಿದ್ಯಾಲಯದ ಕವಿಗಳೇ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಗಟ್ಟಿ ಕಾವ್ಯ ಬೇಕಾಗಿದೆ. ಗಟ್ಟಿ ಕಾವ್ಯ ಯಾವಾಗ ಬರುತ್ತೆ ಅಂತಂದರೆ ಅಧ್ಯಯನದಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ. ನಮಗೆಲ್ಲ ಕನ್ನಡ ಕಾವ್ಯಕ್ಕೆ ಒಂದು ದೊಡ್ಡ ಮಾದರಿಗಳಿದ್ದಾವೆ. ಆ ಮಾದರಿಗಳನ್ನು ನಾವು ಇವತ್ತು ನೋಡದೆ ಹೋದರೆ, ಆ ಮಾದರಿಗಳನ್ನು ಅರಿತುಕೊಳ್ಳದೆ ಹೋದರೆ ಕನ್ನಡ ಕಾವ್ಯ ಭಾಳಷ್ಟು ಸಂಕಷ್ಟವನ್ನು ಅನುಭವಿಸುತ್ತೆ ಎನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಮಗೆ ಈ ಕಾವ್ಯಕ್ಕೆ ಒಂದಿಷ್ಟು ಕ್ರಮಗಳಿದ್ದಾವೆ, ಅದಕ್ಕೊಂದಿಷ್ಟು ಭಾಷಿಕ ಕ್ರಮಗಳಿದ್ದಾವೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಈ ಥರದ ಒಂದು ಭಾಷಿಕ ಕ್ರಮಗಳೇನಿದ್ದಾವೆ ಅಥವಾ ಆಧುನಿಕ ಕನ್ನಡ ಸಂದರ್ಭದಲ್ಲಿ ನಮಗೆ ಕುವೆಂಪು ಅವರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು, KSN ಅವರಾಗಿರ್ಬೋದು, ಹೀಗೆ ಹಲವರ ಭಾಷಿಕ ಕ್ರಮಗಳೇನಿದ್ದಾವೆ ಆ ಭಾಷಿಕ ಕ್ರಮಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಕನ್ನಡ ಕಾವ್ಯವನ್ನು ಬಹಳ ಗಟ್ಟಿಯಾಗಿ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅನೇಕ ವಚನದ ಸ್ವರೂಪ ಆಗಿರ್ಬೋದು ಅಥವಾ ರಗಳೆಯ ಸ್ವರೂಪ ಆಗಿರ್ಬೋದು, ಸಾಂಗತ್ಯದ ಸ್ವರೂಪ ಆಗಿರ್ಬೋದು, ಇವುಗಳನ್ನು ನಾವು ನಮ್ಮ ಮಧ್ಯೆ ಇರ್ತಕ್ಕಂತಹ ಮೆಟ್ರಿ ಸರ್ ಅವರು ಸಾಂಗತ್ಯದಲ್ಲಿ ಬರೀತಕ್ಕಂಥ ನಮ್ಮ ವರ್ತಮಾನದ ಕವಿ, ಬಹಳ ವಿಶೇಷವಾಗಿ ಅವರನ್ನು ನಾವು ಇವತ್ತು ಅವರ ಸಾಹಿತ್ಯವನ್ನು ಗಮನಿಸಬೇಕು ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮುಕ್ತ ಛಂದಸ್ಸಿನ ಹಿನ್ನೆಲೆಯಲ್ಲಿ ಬರೀತಕ್ಕಂಥ ಕವಿತೆಗಳನ್ನು ನಾವು ನೋಡ್ತೇವೆ. ಗದ್ಯಗಂಧಿಯ ನೆಲೆಯಲ್ಲಿ ಬರೀತಕ್ಕಂತಹ ಕವಿತೆಗಳನ್ನು ನಾವು ನೋಡ್ತೇವೆ. ಈ ಎಲ್ಲ ಕಾವ್ಯ ಸ್ಪಂದನೆಗಳು ಎಲ್ಲಿ ಕವಿಯ ಈ ಪಯಣ ಏನಿದೆ ಎಲ್ಲಿಗೆ ಹೊರಡ್ತಾ ಇದೆ, ಯಾವ ನೆಲೆಯನ್ನು ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕವಿಯ ಆಶಯಗಳು ಹೊರಡ್ತಾ ಇದ್ದಾವೆ ಎನ್ನುವಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ. ಕವಿಗೆ ಕಾವ್ಯ ಅನ್ನುವಂಥದ್ದು ಒಂದು ಧ್ಯಾನಸ್ಥ ಸ್ಥಿತಿ ಆಗಬೇಕು ಅಂತ. ಧ್ಯಾನಸ್ಥ ಸ್ಥಿತಿ ಆಗದೆ ಕಾವ್ಯವನ್ನು ಕಟ್ಟಲಿಕ್ಕೆ ಹೋದರೆ ಅದು ಜೊಳ್ಳಾಗಿ ಮತ್ತೆ ಅದು ಕಾಲದಲ್ಲಿ ತೇಲಿ ಹೋಗುವಂಥ ಭಾವವಾಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ನಮಗೆ ಕನ್ನಡ ಕಾವ್ಯವನ್ನು ಕಟ್ಟುವಾಗ ಆ ಕಾವ್ಯದ ನೆಲೆಗಳು, ಕಾವ್ಯದ ಆಶಯಗಳನ್ನು ನಾವು ಹೇಗೆ ಗ್ರಹಿಸಿ ಹೇಗೆ ಅದನ್ನು ನಾವು ಕಾವ್ಯದ ಮುಖೇನವಾಗಿ ಕೊಡ್ತೇವೆ ಅನ್ನುವಂಥದ್ದು ಕವಿಗಳು ಮೊದಲು ಒಂದು ಆ ಸ್ವಾಯತ್ತ ಜಗತ್ತನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತನ್ನೊಳಗೆ ಒಂದು ಆ ಕುದಿಯುವಿಕೆ, ತನ್ನೊಳಗಿನ ಬೇಗುದಿಯನ್ನು, ತನ್ನೊಳಗಿನ ನೋವನ್ನು, ತನ್ನೊಳಗಿನ ಸಂತೋಷವನ್ನು ಹೇಗೆ ಅಭಿವ್ಯಕ್ತಿಗೊಳಿಸಬೇಕು ಅನ್ನುವಂಥದ್ದು ಕವಿಗೊಂದು ಫ್ರೇಮು ರೆಡಿಯಾಗಬೇಕು ಅಂತ. ಆ ಫ್ರೇಮ್ ರೆಡಿಯಾಗದೆ ಹೊರತು, ಆ ಒಂದು ಮಿತಿಯನ್ನು ಹಾಕ್ಕೊಳ್ಳದೆ ಹೊರತು ಆ ಕವಿ ಕಾವ್ಯವನ್ನು ಬರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತಿನ ಕನ್ನಡ ಕಾವ್ಯಗಳಲ್ಲಿ ಬರ್ತಕ್ಕಂಥ ಅನೇಕ ಕವಿತೆಗಳನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಅವು ಯಾವ ರೀತಿಯಾದಂತಹ ನಿರ್ಮಾಣವನ್ನು ಮಾಡಿಕೊಡ್ತಾ ಇದ್ದಾವೆ ಅಂದರೆ, ಈ ಕವಿತೆಗಳೆಲ್ಲೂ ಸಹ ಮನುಷ್ಯನ ಬಾಳಿನ ಒಂಟಿತನವನ್ನು ಏಕೆ ನಿರ್ಮಾಣಗೊಳಿಸ್ಕೊಳ್ತಾ ಇದ್ದಾವೆ. ಅನೇಕ ಕವಿತೆಗಳನ್ನು ನಾವು ಓದಿದಾಗ, ಈ ಸಮಕಾಲೀನ ಸಂದರ್ಭದ ಅನೇಕ ಕವಿತೆಗಳನ್ನು ಓದಿದಾಗ ಈ ಒಂಟಿತನದ ವಿರಾಟ ರೂಪವನ್ನು ನಾವು ಕಾಣ್ತೇವೆ. ಅದರಲ್ಲೂ ಸಹ ಯುವಜನತೆಯ ಕವಿತೆಗಳಲ್ಲಿ ಈ ಒಂಟಿತನ ಅನ್ನುವಂತಹದ್ದು ವಿರಾಟ ರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಆ ಒಂಟಿತನದ ಸ್ವರೂಪ, ಹೊರಡುವಂತಹ ಸ್ವರೂಪ ಎಂಥದ್ದು, ಆ ಒಂಟಿತನ ಮನುಷ್ಯನ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯನ ಬದುಕನ್ನು ಬದಲಾಯಿಸ್ತಾ ಇದೆ, ಮನುಷ್ಯನ ಸಮಾಜವನ್ನು ಹೇಗೆ ಅದು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಕಾವ್ಯ ಅನ್ನುವಂಥದ್ದು ಸಮಾಜದ ಕನ್ನಡಿ ಅನ್ನೋದಾದರೆ, ಆ ಸಮಾಜದ ದುಂದುಗಗಳನ್ನು ಅವರು ಹೇಗೆ ಕಟ್ಟಲಾಗ್ತಾ ಇದೆ, ಅದರೊಳಗೆ ಹುಸಿತನ ಇದೆನೋ ಅಥವಾ ಆತ್ಮವಂಚನೆ ಇದೆನೋ ಅಥವಾ ಪಕ್ಷಪಾತ ಇದೆನೋ ಅಥವಾ ಹೀಗೆ ನರಳುತ್ತಾ ಹೋಗ್ತಕ್ಕಂತಹ ಕಾವ್ಯದ ಪ್ರಯೋಗಗಳನ್ನು ನಾವು ಇವತ್ತಿನ ವರ್ತಮಾನದಲ್ಲಿ ಕಾಣ್ತಾ ಇದ್ದೇವೆ ಎನ್ನುವಂಥದ್ದು. ಅದು ಅದರ
ಪರಿಣಾಮಗಳೇನು ಅನ್ನುವಂಥದ್ದು ಸಹ ಕವಿ ಒಳಗಿರಬೇಕಾದಂಥ ಒಂದು ಪ್ರಶ್ನೆ ಅಂತ. ಇವತ್ತು ಬಹಳ ಸಂಕೀರ್ಣವಾದಂಥ ಪ್ರಶ್ನೆ ಇದು. ಈ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ಬದಲಾವಣೆಯ ಕನಸುಗಳನ್ನು ಕಟ್ಟಿಕೊಂಡು ಕಾವ್ಯದ ಮುಖೇನವಾಗಿ ಸಮಾಜದ ಬದಲಾವಣೆಗೆ ಕಾವ್ಯವನ್ನು ಕಟ್ಟೋದಾದರೆ ಅದು ಏನನ್ನು, ಯಾವ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ಕಾವ್ಯದಲ್ಲಿ ಅಂಥ ಬಿಕ್ಕಟ್ಟನ್ನು ಎದುರಿಸುವಾಗ ಅಪ್ರಾಮಾಣಿಕತೆ ಮತ್ತು ಹುಸಿತನಗಳು ಏನನ್ನು ಉಂಟು ಮಾಡ್ತಾ ಇದ್ದಾವೆ ಎನ್ನುವಂಥದ್ದು. ಇವತ್ತು ಯಾವುದನ್ನೋ ಒಂದು ಕುರಿತು ಬರೆಯುವಾಗ, ಪ್ರಭುತ್ವವನ್ನು ವಿರೋಧಿಸಿ ಬರೆಯುವಾಗ, ಪ್ರಭುತ್ವವನ್ನು ಓಲೈಸಿ ಬರೆಯುವಾಗ, ಅವರವರಿಗೆ ಇಷ್ಟವಾದಂಥ ಪ್ರಭುತ್ವವನ್ನು ಓಲೈಸಿ ಬರೆಯುವಾಗಲೂ ಸಹ ಆ ನ್ಯೂನ್ಯತೆಗಳನ್ನು, ಆ ಅಸಹಾಯಕತೆಗಳನ್ನು ಅಲ್ಲಿ ಮರೆಮಾಚಿ ಬರೀತಕ್ಕಂಥ ಸಂದರ್ಭಗಳು ಇರ್ತವೆ ಅಂತ. ಆ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಬದಲಾವಣೆಯ ಧ್ವನಿಯನ್ನು ಕಾವ್ಯದಲ್ಲಿ ನಿರ್ವಹಿಸುವಲ್ಲಿ ಇತ್ತೀಚಿನ ಕಾವ್ಯ ಸೋಲ್ತಾ ಇದೆಯಾ ಅಂತ. ಯಾಕೆ ಅಂತಂದರೆ ಪ್ರಭುತ್ವವನ್ನು ಓಲೈಸಿ ಬರೀತಕ್ಕಂಥ, ಪ್ರಭುತ್ವವನ್ನು ವಿರೋಧಿಸ್ತಕ್ಕಂಥ, ಅಂದರೆ ಪಕ್ಷಗಳ ನೆಲೆಯಲ್ಲಿ ಕಾವ್ಯಗಳು ಹುಟ್ಕೊಳ್ತಾ ಇದ್ದಾವ ಅನ್ನುವಂಥ ಒಂದಿಷ್ಟು ಸಂಶಯಗಳು ಸಹ ಇತ್ತೀಚಿನ ಕಾವ್ಯಗಳನ್ನು ನೋಡಿದಾಗ ನನಗನ್ನಿಸ್ತದೆ. ಹೀಗೆ ಇಂಥ ಪ್ರಶ್ನೆಗಳನ್ನು ನಮ್ಮ ಕಾವ್ಯಲೋಕ ಕೇಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ಅಂದರೆ ಒಬ್ಬ ಕವಿಗೆ ಈ ಎಲ್ಲ ಸಮಾಜವನ್ನು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ, ಸಮಾಜವನ್ನು ಆರೋಗ್ಯಕರ ದೃಷ್ಟಿಯಿಂದ, ಸಮಾಜವನ್ನು ಸಮಾನತೆಯ ದೃಷ್ಟಿಯಿಂದ ನೋಡಬೇಕಾದಂಥ ಕವಿ ಮನಸ್ಸುಗಳು ಇವತ್ತು ಎತ್ತ ಹೊರಳ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕು. ಕೇವಲ ಈ ನಕ್ಷತ್ರಗಳನ್ನು, ಗಿಡಗಳನ್ನು, ಪ್ರಕೃತಿಯನ್ನು ಇಟ್ಕೊಂಡು ಹೇಳೋದು ಅಷ್ಟೇ. ಅದ್ರ ಜೊತೆಗೇನೆ ನಮಗೆ ಪ್ರಕೃತಿ ನಮಗೆ ಏನನ್ನ ದೊಡ್ಡ ಪಾಠ ಕಲಿಸ್ತಾ ಇದೆ ಅಂತಂದರೆ, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಮನುಷ್ಯ ಸಂಬಂಧಗಳು ಹೇಗಿರಬೇಕು ಅನ್ನುವಂಥದ್ದು ಪಶು ಪಕ್ಷಿಗಳನ್ನು ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಬೇಕು. ಒಂದು ಇರುವೆ ತಾನು ಸಾಲಾಗಿ ಹೋಗುವಾಗ ಹೇಗೆ ಆ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ ಅನ್ನುವಂಥದ್ದು, ಅಂದರೆ ಒಂದು ಸಣ್ಣ ಅಣುರೇಣು ತೃಣಕಾಷ್ಟುಗಳಲ್ಲೂ ಸಹ ನಾವು ಕಲೀಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕವಿತೆಗಳಿಗೆ ಆ ವಿಸ್ತಾರವನ್ನು ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಕಾವ್ಯ ಯಾವತ್ತೂ ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಅಂತ ನನಗನ್ಸೋದು. ಯಾವುದು ಅಂತಂದರೆ, ಒಂದು ಸಮಾಜಮುಖಿ ಪ್ರಶ್ನೆ, ಮತ್ತೊಂದು ಆತ್ಮದ ಒಳಲೋಕದ ಪ್ರಶ್ನೆ ಅಂತ. ಇವತ್ತು ಹೆಚ್ಚು ದಾಂಪತ್ಯದ ಕವಿತೆಗಳನ್ನು ಕವಿಗಳು ಓದಿದ್ರು. ಅಂದರೆ ಆತ್ಮದ ಒಳ ಅವಲೋಕನ ಇದೆಯಲ್ಲ, ಆ ಅವಲೋಕನವನ್ನು ನಾವು ಪ್ರಶ್ನಿಸ್ಕೊಳ್ಳದೆ ಹೋದರೆ, ಅಲ್ಲಿ ನಮ್ಮ ಪ್ರಾಮಾಣಿಕತೆ ಬಿಂಬಿತವಾಗದೆ ಹೋದರೆ, ನೀವು ಅಲ್ಲಿ ಹೆಣ್ಣು ಮಕ್ಕಳನ್ನು ವರ್ಣಿಸುವ ಮೂಲಕವಾಗಿ ಅವರನ್ನು ಓಲೈಸುವುದಾಗಲಿ, ಅಥವಾ ಅವರನ್ನು ಗುಲಾಬಿ ಹೂವು, ಚಂದ್ರಮುಖಿ, ಪ್ರಾಣಸಖಿ, ಮಲ್ಲಿಗೆ ಹೂವು ಅನ್ನೋದ್ರ ಬದಲು ಅವರನ್ನು ಒಂದು ಸಮಾಜ ಜೀವಿ, ಸಹಜೀವಿ ಅನ್ನುವಂಥ ನೆಲೆಯಲ್ಲಿ ಇವತ್ತು ಗ್ರಹಿಸಬೇಕಾದಂಥ ಅಗತ್ಯ ಇದೆ ಅಂತೇಳಿ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಕವಿತೆಗಳು ಪ್ರತಿಬಿಂಬವಾಗಬೇಕು ಅಂತ. ಇವತ್ತಿನ ಒಂದು ಕವಿತೆಯಲ್ಲಿ ವಿಚ್ಛೇದನದ ಪ್ರಸಂಗಗಳು ಹೆಚ್ಚಾಗ್ತಾ ಇರತಕ್ಕಂಥ ಸಂದರ್ಭದ ಕವಿತೆಯನ್ನು ಒಬ್ಬರು ಕವಿ ಓದಿದ್ರು. ಅಂದರೆ ಇವತ್ತಿನ ಸಾಮಾಜಿಕ ಬದಲಾವಣೆಯ ಈ ಘಟ್ಟದಲ್ಲಿ ಕವಿತೆಗಳು ಹೇಗೆ ಪ್ರಾಮಾಣಿಕವಾದಂಥ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕಾದಂಥ ಸಂಗತಿ ಅಂತ. ಸಮಕಾಲೀನ ಕವಿಗಳ ಪ್ರಭಾವ ಒಬ್ಬ ಕವಿಯ ಮೇಲೆ ಎಷ್ಟಾಗಿರ್ತದೆ ಅಂತ. ಇವತ್ತು ನಾವು ಇನ್ನೊಬ್ಬರ ಕವಿತೆಗಳನ್ನು ಓದುವಂತಹ ಗೋಜಿಗೆ ಹೋಗೋದಿಲ್ಲ, ಅದು ಬಹಳ ದೂರ ಉಳಿತು. ನಾವು ಕುವೆಂಪು ಅವರನ್ನು, ಬೇಂದ್ರೆಯವರನ್ನು ಓದುವಂಥದ್ದು. ನಾನು ಮೊನ್ನೆ ಒಬ್ಬರನ್ನು ಪ್ರಶ್ನಿಸಿದಾಗ, ನೀವೇ ಬೇರೆ ಯಾವ ಕವಿಗಳ ಪ್ರಭಾವ ನಿಮ್ಮ ಮೇಲಿದೆ ಅಂದರೆ, ನಾನು ಯಾರ ಕವಿತೆಗಳನ್ನು ಓದಲ್ರಿ, ನನಗಿಷ್ಟ ಆದದ್ದನ್ನು ನಾನು ಬರೀತೀನಿ. ಇದು ಒಂದು ಕವಿತೆಯ ಕಟ್ಟುವಿಕೆ ಏನಿದೆಯಲ್ಲ, ನಮ್ಮಲ್ಲಿ ಒಂದು ಕಾವ್ಯಮೀಮಾಂಸೆ ಅಂತಿದೆ, ಭಾರತೀಯ ಕಾವ್ಯಮೀಮಾಂಸೆ ಅಂತೆ. ಕಾವ್ಯವನ್ನು ಹೇಗೆ ಕಟ್ಟಬೇಕು, ಕಾವ್ಯವನ್ನು ಕಟ್ಟುವಾಗ ಕವಿ ಸಮಯ, ಸಹೃದಯತೆ, ಔಚಿತ್ಯಗಳು, ಈ ಎಲ್ಲವುಗಳೇನಿದ್ದಾವೆ ಒಂದು ಶಾಸ್ತ್ರಬದ್ಧವಾಗಿ ಕವಿತೆ ಹೇಗಿರಬೇಕು ಅನ್ನುವಂಥದ್ದರ ಲಕ್ಷಣಗಳನ್ನು ಹೇಳ್ತವೆ. ಅಂದರೆ ಕವಿರಾಜ ಮಾರ್ಗದಲ್ಲಿ ಕವಿತ್ವ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತದೆ. ಅಂದರೆ ನಮಗೊಂದು ಬೇಸಡಿಲ್ಲದೆ ಹೋದರೆ, ನಮಗೊಂದು ಬುನಾದಿ ಇಲ್ಲದೆ ಹೋದರೆ ಆ ಕಾವ್ಯವನ್ನು ಕಟ್ಟುವಂಥ ಕ್ರಮ ಏನಾಗುತ್ತೆ ಅಂತಂದರೆ, ಮತ್ತೆ ನಾವು ನೆಲದ ಮೇಲೆ
ಕಟ್ಟಡವನ್ನು ಕಟ್ಟಿದಾಗ ಅದು ಭೂಕಂಪ ಆದಾಗ ಹೇಗೆ ಬಿದ್ದು ಹೋಗುತ್ತೋ ಹಾಗೆ ಕವಿತೆಗಳು ಬಿದ್ದು ಹೋಗುವಂಥ ಅಪಾಯಗಳು ಸಹ ಇದಾವೆ ಎನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಕವಿಗಳು ಎಲ್ಲರೂ ಗಮನಿಸಬೇಕು ಅಂತ. ಒಬ್ಬ ಕವಿಗೆ ಏಕಕಾಲಕ್ಕೆ ಒಳಲೋಕವನ್ನು ಮತ್ತು ಹೊರಲೋಕವನ್ನು ನಿರ್ವಹಿಸುವಂತಹ ಬಗೆ ಇದೆಯಲ್ಲ, ಅದು ಇವತ್ತು ಆಕ್ರಮಣದ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಅಂತ ನನಗನ್ಸುತ್ತೆ. ಅನೇಕ ಕವಿತೆಗಳನ್ನು ನಾನು ಗಮನಿಸಿದಾಗ ಅನಿಸುತ್ತೆ. ಅಂದರೆ ಒಳಲೋಕದ ಈ ಅಭಿವ್ಯಕ್ತಿಗಳು ಹೊರಲೋಕದ ಅಭಿವ್ಯಕ್ತಿಗಳನ್ನು ನಿರ್ವಹಿಸುವಲ್ಲಿ ಅತಿರೇಕಕ್ಕೆ ಒಳಗಾಗ್ತಕ್ಕಂಥ ಕ್ರಮವನ್ನು ನಾವು ನೋಡ್ತೇವೆ ಅಂತ. ಆ ಹಿನ್ನೆಲೆಯಲ್ಲಿ ಕನ್ನಡದ ಹಲವು ಮಾದರಿಗಳನ್ನು ನಾವು ನೋಡ್ತೇವೆ. ಅಂದರೆ ಈ ಒಳಲೋಕವನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥದ್ದು, ಹೊರಲೋಕವನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥದ್ದು. ಈಗಾಗಲೇ ಹೇಳಿದ ಹಾಗೆ GSS ಅವರ ಪದ್ಯವನ್ನು ಇಲ್ಲಿ ಕೋಟ್ ಮಾಡೋದು ಆದರೆ, ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆಲ್ಲುತ್ತೇನೆ ಎನ್ನುವಂತಹ ಭಾವದಿಂದಲ್ಲ, ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದಲ್ಲ ಅನ್ನುವಂಥ ಒಂದು ಆಶಯದಿಂದ ಅಂದರೆ ಇದು ಒಳಲೋಕದ ಪಯಣವೂ ಹೌದು, ಹೊರಲೋಕದ ಪಯಣವೂ ಹೌದು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ನೋಡುವಂತಹ ದೃಷ್ಟಿಕೋನಗಳೇನಾಗಬೇಕು ಅಂತಂದರೆ, ಇಲ್ಲಿ ಯಾರನ್ನೋ ದ್ವೇಷಿಸೋದಾಗಲಿ, ದ್ವೇಷದ ಕವಿತೆಗಳು ಇಲ್ಲಿ ಸಮಾಜಕ್ಕೆ ಏನನ್ನು ಕೊಡ್ತವೆ ಅಥವಾ ಅಪ್ರಾಮಾಣಿಕತೆಯ ಕವಿತೆಗಳು ಸಮಾಜಕ್ಕೆ ಏನನ್ನು ಕೊಡ್ತವೆ ಅನ್ನುವಂಥದ್ದು ಒಬ್ಬ ಕವಿಗೆ ಮೊದಲು ಇರಬೇಕಾದಂಥ ಜವಾಬ್ದಾರಿ ಅಂತ ನಾನು ಅಂದ್ಕೊಳ್ತೇನೆ. ಹೀಗೆ ಕನ್ನಡ ಕಾವ್ಯ ಯಾವ ದಿಕ್ಕಿನಡೆಗೆ ಇವತ್ತು ಸಾಗ್ತಾ ಇದೆ, ಯಾವ ದಿಕ್ಕಿನಡೆಗೆ ಹೋಗಬೇಕು ಅನ್ನುವಂಥದ್ದೊಬ್ಬ ಕವಿ ಮತ್ತೆ ಮತ್ತೆ ಕೇಳ್ಕೊಳ್ಬೇಕು. ಇವತ್ತು ಕವಿ ಈ ಎಲ್ಲ ಒಂದು ಕವಿತೆ ರಚನೆ ಆಗಬೇಕು ಅಂದರೆ ಆ ವರ್ತಮಾನದ ತಲ್ಲಣಗಳು, ಆ ಬೇಗುದಿಗಳು ಒಳ ಲೋಕದ ಪಯಣಕ್ಕೆ ತಾಗಿದಾಗ ಮಾತ್ರ ಅಕ್ಷರದ ಮೂಲಕವಾಗಿ ಅಭಿವ್ಯಕ್ತಿಗೊಳ್ತವೆ ಅನ್ನುವಂಥದ್ದಾದರೆ, ಹೇಗೆ ನಾ ಕನ್ನಡ ಕಾವ್ಯವನ್ನು ಅಥವಾ ನನ್ನ ಅಭಿವ್ಯಕ್ತಿಯನ್ನು ದಾಟಿಸುವಂಥ ಬಗೆ ಹೇಗೆ ಅನ್ನುವಂಥದ್ದು ಕವಿಗೆ ತನ್ನೊಳಗೊಂದು ಆ ಲೋಕ ನಿರ್ಮಾಣ ಆದಾಗ ಮಾತ್ರ, ಅಂದರೆ ಕಾವ್ಯ ಲೋಕದ ನಿರ್ಮಾಣ ಆದಾಗ ಮಾತ್ರ ಕವಿತೆ ಗಟ್ಟಿಯಾಗಿ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ಕವಿತೆಯ ಮೂಲಕವಾಗಿ ನಮಗೆ ಸಮಾಜಕ್ಕೆ ಅಥವಾ ಸಮಾಜದ ಒಳಿತಿಗೆ ಅದು ಒಂದು ಕಾಲಕ್ಕೆ ಅದು ಬಹಳಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ನೋಡಿ, ಹೂವು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತಿ ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟೀತು ಹೇಗೆ ಎನ್ನುವಂಥ ಮಾತುಗಳೇನಿದ್ದಾವೆ ಯಾವ ಕಾಲಕ್ಕೂ ಸಹ ಅವು ಸರ್ವಕಾಲಿಕವಾದಂಥವುಗಳೇ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ 4 ದಿನದ ಬದುಕಿನಲ್ಲಿ ಎನ್ನುವಂಥ GSS ಅವರ ಮಾತೇನಿದೆ, ಇದು ಸಮಾಜವನ್ನು ನೋಡುವಂಥ ಕ್ರಮ ಏನಿದೆಯಲ್ಲ, ಅಂಥ ಕ್ರಮಗಳು ನಮ್ಮ ಕಾವ್ಯಕ್ಕೆ, ನಮ್ಮ ಕವಿತ್ವಕ್ಕೆ ಬರಬೇಕಾದಂಥ ಅಗತ್ಯದ ಸಂದರ್ಭದಲ್ಲಿ ಇದ್ದೇವೆ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ನಾವು ಸಾಂಸ್ಕೃತಿಕ ರಾಜಕಾರಣ ಆಗಿರ್ಬೋದು ಅಥವಾ ಈ ದೇಶ ಎದುರಿಸ್ತಾ ಇರತಕ್ಕಂಥ ಸಾಂಸ್ಕೃತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾವು ಈ ಬಗೆಯ ಕವಿತೆಗಳನ್ನು ನಮ್ಮ ಕವಿತೆಗಳಾಗಿಸ್ಕೊಳ್ಳದೆ ಹೋದರೆ ನಾವು ಮತ್ತೆ ಮನುಷ್ಯ ದುರಂತದೆಡೆಗೆ ಮತ್ತು ಕ್ರೌರ್ಯದೆಡೆಗೆ ಸಾಗ್ತಾನೆ ಎನ್ನುವಂಥದ್ರಲ್ಲಿ ಅನುಮಾನ ಇಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಇಂಥ ಹುಡುಕಾಟದ ಪಾಲುದಾರರು ನಾವಾಗಬೇಕು ಅಂತ, ಕವಿಗಳು ಇಂಥ ಹುಡುಕಾಟದ ಪಾಲುದಾರರಾಗಬೇಕು. ಸಾಮರಸ್ಯದ ಬದುಕು. ಭಾರತ ಅಂತಂದರೆ ಒಂದು ಸಂಸ್ಕೃತಿ ಎನ್ನುವಂಥ ಹೆಸರಿನಲ್ಲಿ ಭಾರತವನ್ನು ಕೋಟ್ ಮಾಡ್ತೇವೆ ನಾವು. ಭಾರತ ಸಂಸ್ಕೃತಿ ಶ್ರೇಷ್ಠವಾದದ್ದು ಅಂತೇಳಿ, ಸಂಸ್ಕೃತಿ ಸಂಸ್ಕಾರಗಳು ಶ್ರೇಷ್ಠವಾದದ್ದು ಅಂತೇಳಿ ಕೋಟ್ ಮಾಡಿ ಇನ್ವರ್ಟೆಡ್ ಕಾಮದಲ್ಲಿ ನಾವು ಹೇಳೋದಾದರೆ, ಇಲ್ಲಿ ನಾವು ಎಂಥ ಸಂಸ್ಕೃತಿಯ ಹುಡುಕಾಟದಲ್ಲಿದ್ದೇವೆ ಅನ್ನುವಂಥದ್ದು ಸಹ ಒಬ್ಬ ಕವಿಗೆ ಇರಬೇಕಾದಂಥ ಮತ್ತು ವಿಮರ್ಶಕ ಮನೋಭಾವ ಒಬ್ಬ ಕವಿಗೆ ಇರದೇ ಹೋದರೆ ಆ ಕಾವ್ಯ ಬಹಳಷ್ಟು ಜಾಳಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅಂತ. ಆ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯದಲ್ಲಿ ಆಪ್ತವಾದಂಥ ಮತ್ತು ಆರ್ದ್ರವಾದಂಥ ಸಂಬಂಧಗಳ ನಿರ್ವಹಣೆಯ ಕ್ರಮ ಇದೆ. ನಮಗೆ ಅನೇಕ ದಾಂಪತ್ಯದ ಕವಿತೆಗಳನ್ನು ಹೇಳ್ತಕ್ಕಂಥ ಕವಿಗಳಿದ್ದಾರೆ. KSS ಅನ್ನವರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು. ನಾನು ಬಡವ ಆಕಿ ಬಡವಿ ಒಲವೇ ನಮ್ಮ ಬದುಕು ಅನ್ನುವಂಥ ದಾಂಪತ್ಯದ ಪರಿಕಲ್ಪನೆಯನ್ನು ಹೇಳ್ತಾರೆ. ಸಖಿಗೀತದಂತಹ ನಮಗೆ ಕಾವ್ಯ ಸಂಕಲನವನ್ನು ಕೊಟ್ಟಂತಹ ಕವಿ ಏನನ್ನು ಹೇಳ್ತಾನೆ ಅಂತಂದರೆ, ಇಲ್ಲಿ ಸಂಬಂಧಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು. ಅತ್ತಾರೆ ಹತ್ತು ಬಿಡ ಹೊನಲು ಬರಲಿ ನಕ್ಯಾಕ ಮರೆಸತಿ ದುಃಖ ಅಂತ ಕೇಳುವಂತಹ ಬೇಂದ್ರೆಯವರು ತಮ್ಮ ಹೆಂಡತಿಗೆ ದುಃಖದ ಸಂದರ್ಭದಲ್ಲೂ ಸಹಿತ ಅಂಥ ಮಾತುಗಳನ್ನು ಹೇಳುವಂತಹ ಕ್ರಮ ಇದೆಯಲ್ಲ, ಇದು ಸಂಬಂಧಗಳ ನಿರ್ವಹಣೆಯೂ ಸಹ ಹೌದು ಅಂತೇಳಿ ನಾನಿಲ್ಲಿ ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಕನ್ನಡ
ಕನ್ನಡ ಕಾವ್ಯ ಈ ಬಗೆಯ ಈ ಅಭಿವ್ಯಕ್ತಿಗಳನ್ನು ಬಳಸಿಕೊಳ್ಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯತೆಗಳು ಇದಾವೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತ. ಈ ಸಂಬಂಧಗಳ ನಿರ್ವಹಣೆಯಲ್ಲಿ ಇತ್ತೀಚಿನ ಯುವ ಕವಿಗಳಲ್ಲಿ ಈ ಸಂಬಂಧಗಳ ನಿರ್ವಹಣೆ ಏನಿದೆ ಅದು ಲಿವಿಂಗ್ ಟುಗೆದರ್ ಅನ್ನುವಂಥ ಒಂದು ವ್ಯವಸ್ಥೆಯ ಸಂದರ್ಭಕ್ಕೆ ಬಂದು ನಿಂತಹ ಈ ಸಂದರ್ಭದಲ್ಲಿ ಒಂದು ಹೆಣ್ಣು ಮತ್ತು ಗಂಡಿನ ಬದುಕಿನ ಕ್ರಮಗಳು ಏನಿದಾವೆ ಬಹಳಷ್ಟು ಅಶಾಶ್ವತವಾದಂತಹ ಸಂಬಂಧಗಳ ನಿರ್ವಹಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಎನ್ನುವಂಥ ಹಿನ್ನೆಲೆಯನ್ನು ನಾವು ನೋಡಬಹುದು ಅಂತ. ಆ ಹಿನ್ನೆಲೆಯಲ್ಲಿ ಒಂದು ಸೀನಿಕತನ ಇರ್ಬೋದು, ಮತ್ತು ಉಡಾಫೆಯ ಅಭಿವ್ಯಕ್ತಿಯ ಕ್ರಮಗಳಿರ್ಬೋದು, ಮತ್ತು ಸರಳವಾದಂತಹ ನಿರೂಪಣೆಗಳಿರ್ಬೋದು, ಇವುಗಳನ್ನು ಸಹ ನಾವು ಈ ಹೊಸ ಅಂದರೆ ಉದಯೋನ್ಮುಖ ಕವಿಗಳಲ್ಲಿ ನಾವು ಕಾಣಬಹುದು ಅಂತ ನನಗನ್ಸುತ್ತೆ. ಈ ರೀತಿಯಾದಂತಹ ಒಂದು ಕವಿತೆ ಎನ್ನುವಂತಹದ್ದು ಏನಾಗಬೇಕು ಅಂದರೆ ನಾವು ಕಟ್ಟಿ ಕೊಡುವಂತಹ ನುಡಿಗಟ್ಟುಗಳು ಎಂಥವಿರಬೇಕು ಅಂತ. ಅನೇಕರು ಈ ಇತ್ತೀಚಿನ ಕವಿಗಳಲ್ಲಿ ಅನೇಕರು ಬಹಳಷ್ಟು ಮುಕ್ತವಾಗಿ ಬರಿತೇವೆ ಎನ್ನುವಂಥ ಒಂದು ಮಾತಿದೆ. ಮುಕ್ತತೆ ಅಂತಂದ್ರೆ ಏನು? ಎಲ್ಲವನ್ನೂ ಸಹಿತ ಒಳ ಹೊರಗಗಳನ್ನು ಹೇಳುವಾಗ ಮುಕ್ತ ಭಾಷೆಯಲ್ಲಿ ಅಥವಾ ನುಡಿಗಟ್ಟುಗಳನ್ನು ಬಳಸುವಾಗಲೂ ಸಹ ನೋಡ್ರಿ, ನಮ್ಮ ಶಿಶುನಾಳ ಶರೀಫ್ರು ಹೇಳ್ತಾರೆ, ಅರಗಿಣಿ ಸಮ ಇವಳ ನುಡಿಯು ಚೆಲ್ವ ಸುಳಿನಾವಿ ಕುಚ ಕುಂಭಗಳ ಹಂಸ ನಡೆಯು ಅನ್ನುವಂಥ ಮಾತುಗಳಲ್ಲಿ ಅವರು ಹೇಳಿಯೂ ಹೇಳದೇ ಇರತಕ್ಕಂಥ ನುಡಿಗಟ್ಟುಗಳನ್ನು ಬಳಸ್ತಾ ಹೋಗ್ತಾರೆ ಅಂತ. ಅಲ್ಲಿ ಹೆಣ್ಣಿನ ಚಲುವಿಕೆಯನ್ನು, ಹೆಣ್ಣಿನ ದೇಹ ಮೀಮಾಂಸೆಯನ್ನು ಹೇಳುವಾಗಲೂ ಸಹಿತ ಅಲ್ಲಿ ನಮಗೇನಾಗತ್ತೆ ಅಂದರೆ ಅದು ಒಂದು ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ನೋಡುವಂತಹ ಕ್ರಮಗಳನ್ನು ನಾವು ನೋಡ್ತೇವೆ ಅಂತ. ಇವತ್ತಿನ ಮುಕ್ತವಾದಂತಹ ಲೈಂಗಿಕ ವಿಷಯಗಳನ್ನೂ ಸಹಿತ ಮುಕ್ತವಾಗಿ ಹೇಳುವಂತಹ ಕ್ರಮಗಳನ್ನು ನಾವು ನೋಡ್ತೇವೆ. ಆದರೆ ಮುಕ್ತವಾಗಿ ಹೇಳಬೇಕು ಅಂತಂದರೆ ನುಡಿಗಟ್ಟುಗಳನ್ನು ಬಳಸುವಾಗ ಕೇಳುವ ಮನಸ್ಸುಗಳಿಗೆ ಅದು ಅಸಾಂಪ್ರದಾಯಿಕ ಅನ್ನುವಂಥದ್ದಾಗಲಿ ಅಥವಾ ಬಹಳ ನೇರವಾದಂಥ ಪದಭಾಷೆಗಳನ್ನು ಬಳಸುವಂಥದ್ದಾಗಲಿ ಅದು ಕಾವ್ಯಕ್ಕೆ ಅಷ್ಟು ಮೆರಗನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವ. ಆ ಹಿನ್ನೆಲೆಯಲ್ಲಿ ನುಡಿಗಟ್ಟುಗಳನ್ನು ಬಳಸುವಾಗಲೂ ಸಹ ಮತ್ತು ರೂಪಕಗಳನ್ನು ಬಳಸುವಾಗ ಉಪಮೆಗಳನ್ನು ಬಳಸುವಾಗಲೂ ಸಹ ಕವಿಗೆ ಆ ಒಂದು ಅಂಶಗಳು ಗಮನದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನನಗೆ ಗಮನದಲ್ಲಿ ಇರಬೇಕು ಅಂತ ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಸಮಕಾಲೀನ ಕನ್ನಡ ಕಾವ್ಯದಲ್ಲಿ ಅದರಲ್ಲೂ ಯುವ ಬರಹಗಾರರಲ್ಲಿ ಮೂಡಿಬರುವಂತಹ ದುರಂತದ ಪಥಗಳನ್ನು ನಾವು ನೋಡ್ತೇವೆ. ದುರಂತದ ಪಥಗಳು ಅಂದರೆ ಇವತ್ತೆಲ್ಲರೂ ಸಹ ಟೆನ್ಷನ್ ಬದುಕಿನಲ್ಲಿ ಇರ್ತಕ್ಕಂಥ ಯುವ ಜನತೆ ಈ ಟೆನ್ಷನನ್ನು ಹೇಗೆ ಕಾವ್ಯದ ಅಭಿವ್ಯಕ್ತಿಯಾಗಿ ಮಾಡ್ಕೊಳ್ತಾರೆ ಅಂತ. ನಮ್ಮಲ್ಲಿ ಈ ದುರಂತದ ಪಥಗಳ ಅನೇಕ ಮಾದರಿಗಳಿದ್ದಾವೆ. ನಮಗೆ ಬೇಂದ್ರೆಯವರ ಕಾವ್ಯ ಇದೆ, ಮಧುರ ಚೆನ್ನರ ಕಾವ್ಯ ಇದೆ, HSR ಅವರ ಕಾವ್ಯಗಳಿದ್ದಾವೆ, ಚಿತ್ತಾರರ ಕಾವ್ಯ, ಗಂಗಾಧರ ಚಿತ್ತಾಲರ ಕಾವ್ಯಗಳಿದ್ದಾವೆ. ದುರಂತದ ಪಥಗಳನ್ನು ಸಹಿತ ಹೇಗೆ ಬದುಕಿನ ಮಾಧ್ಯಮವಾಗಿಸ್ಕೊಳ್ಬೇಕು ಅಥವಾ ಬದುಕನ್ನು ಹೇಗೆ ಮತ್ತೆ ಮುಂಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗಬೇಕು ಅನ್ನುವಂತಹ ಒಂದು ಬೇಂದ್ರೆಯವರ ಒಂದು ಕವಿತೆಯನ್ನು ಇಲ್ಲಿ ಕೋಟ್ ಮಾಡೋದಾದರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇದು ಅವ್ರ ಮಗ ಸತ್ತಂಥ ಸಂದರ್ಭದಲ್ಲಿ ಬರೆದಂಥ ಒಂದು ಕವಿತೆ. ಅಂದರೆ ಈ ಕವಿತೆಗಳು ಸಹ ದುರಂತದ ಪಥಗಳನ್ನು ಹೇಳುವಾಗಲೂ ಸಹಿತ ಬದುಕನ್ನು ನಿರಾಶೆಗೊಳಿಸಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕವಿತೆಗಳನ್ನು, ಅಂದರೆ ಬದುಕನ್ನು ಯಾವತ್ತೂ ಸಹಿತ ಜೀವನ ಪ್ರೀತಿಯನ್ನು ಇಟ್ಕೊಂಡೇ ಕವಿತೆಗಳು ನಮ್ಮ ಮಧ್ಯೆ ಇದ್ದಾಗ ಮಾತ್ರ ಆ ಕವಿತೆಗಳ ಮೂಲಕವಾಗಿ ಒಂದಷ್ಟು ಪ್ರೇರಣೆಗಳನ್ನು ಮತ್ತು ಆತ್ಮದ ಧ್ವನಿ ಇನ್ನೊಬ್ಬರಿಗೆ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯಲೋಕ ಅಥವಾ ಹೊಸ ಯುವ ಬರಹಗಾರರು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು ಅಂತ ನನಗನ್ನಿಸ್ತದೆ. ಆ ನಂತರದಲ್ಲಿ ಈ ದುರಂತದ ಪಥಗಳು ಇವತ್ತು ಆಕ್ರಂದನದ ಹಂತಕ್ಕೆ ತಲುಪಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತೇವೆ ಅಂತ. ಯಾವುದೋ ಒಂದು ಯುವ ಬರಹಗಾರರಲ್ಲಿ ಆ ದುರಂತದ ಛಾಯೆಗಳು, ಬದುಕಿನ ನೋವುಗಳು, ಬದುಕಿನ ಬೇಗುದಿಗಳು ಅವೆಲ್ಲವೂ ಸಹ ಕಾವ್ಯವಾಗುವಾಗ ಆ ಕಾವ್ಯಕ್ಕೆ ಒಂದು ಆಶೆ ಅಥವಾ ಜೀವನದ ಉತ್ಸಾಹ, ಜೀವನವನ್ನು ಪ್ರೀತಿಸುವ ಉತ್ಸಾಹಗಳು ಅವರಲ್ಲಿ ಬರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ನೋಡಬೇಕು ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ
ಹಾಗೆ ಒಂಟಿತನ ಆಗಿರ್ಬೋದು, ಏಕಾಂಗಿತನ ಆಗಿರ್ಬೋದು, ಇವೆಲ್ಲವೂ ಸಹ ಸಾಮಾಜಿಕ ಪ್ರಶ್ನೆಗಳು ಮತ್ತು ಮೌನದ ಪ್ರಶ್ನೆಗಳಾಗಿರಲಿ, ಅವೆಲ್ಲವೂ ಸಹ ಬದುಕನ್ನು ಎದುರಿಸುವಂತಹ ಪ್ರಶ್ನೆಗಳಾಗಲಿ, ಇವುಗಳ ಜೊತೆಗೆ ನಾವು ಸಾವಿನ ಧ್ಯಾನ ಮತ್ತು ಅದನ್ನು ಹೇಗೆ ಅಭಿವ್ಯಕ್ತಿಸ್ತಾ ಇದ್ದೇವೆ ಎನ್ನುವಂಥದ್ದು ಸಹ ಭಾಳ ಮುಖ್ಯವಾದಂಥ ಸಂಗತಿ ಅಂಥೇಳಿ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಕಾವ್ಯದ ಬಗ್ಗೆ ಹೇಳ್ತಾ ಹೋದರೆ ನಾವು ಕನ್ನಡದ ಮೇಷ್ಟ್ರುಗಳಾಗಿರೋದ್ರಿಂದ ಒಂದು ತಾಸು ಪಾಠ ಮಾಡ್ದೇನೆ ಹೋದರೆ ನಮಗೆ ಸಮಾಧಾನ ಆಗೋದಿಲ್ಲ. ಆದರೆ ಇಲ್ಲಿ ಸಮಯದ ಮಿತಿ ಇರೋದ್ರಿಂದ ನಾನು ಮುಂದಕ್ಕೆ ಹೋಗ್ತೇನೆ. ಇನ್ನೊಂದೆರಡು ಮಾತುಗಳನ್ನು ಹೇಳಿ ನಾನು ಮುಕ್ತಾಯದ ಮಾತಿಗೆ ಬರ್ತೇನೆ. ಏನು ಅಂದರೆ, ಇವತ್ತು ಗದ್ದಲದ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಕಾವ್ಯ ವಿಜೃಂಭಿಸ್ತಾ ಇದ್ದಾವೆ ಎನ್ನುವಂತಹದ್ದನ್ನು ನಾವು ನೋಡ್ತೇವೆ. ನಿರಾಶೆಯ ಧ್ವನಿಯಲ್ಲಿ ಮತ್ತು ಆ ನಿರಾಶೆಗೊಂಡಂಥ ಧ್ವನಿಗಳನ್ನು ಇಲ್ಲಿ ಒಂದಿಷ್ಟು ಕವಿತೆಗಳು ಓದಿದರು. ಬಸವರಾಜ ರಾಟಿಯವರ ಕವಿತೆಯಲ್ಲಿ ಮನಸ್ಸಿಗೆ ಮಂಜು ಮುಸುಕಿದೆ, ಕಣ್ಣಿಗೆ ಕತ್ತಲೆ ಆವರಿಸಿದೆ, ಬದುಕಿನ ಬೇಗುದಿಗೆ ಜ್ವಾಲೆಯಾಗಿ ಹೋದ ಕತ್ತಲೆಯ ಕವನ ನಂದು ಅಂತ. ಕವನ ಕತ್ತಲೆಯದಾದರೂ ಸಹ ಕವನದಲ್ಲಿ ಬೆಳಕನ್ನು ಕಾಣಬೇಕು ಅನ್ನುವಂಥ ಆಶಯ ಕವಿಗಿರಲೇಬೇಕು. ಇಲ್ಲದೆ ಹೋದರೆ ನಾವು ಬದುಕು ಶುಷ್ಕವಾಗುತ್ತೆ, ಬದುಕು ನಮಗೆ ಅಲ್ಲಿ ಬೇಸರವಾಗುತ್ತೆ, ಬದುಕು ನಮಗೆ ನಿರಾಶೆಯನ್ನು ಉಂಟು ಮಾಡ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಈ ಥರದ ಅನೇಕ ಕವಿತೆಗಳಿದ್ದಾವೆ. ಸುರೇಶ್ ಪ್ರಿಯಾ ಅವರ ಒಂದು ಕವಿತೆಯನ್ನೇನು ಕೋಟ್ ಮಾಡೋದಾದರೆ, ನೋವಿಗೆ ಮಿಡಿದದ್ದು ಅಂತರಂಗ ಮಾತ್ರ, ಹೃದಯ ಮಿಡಿಯಿತು, ಕಣ್ಣೀರು ಸುರಿಯಿತು, ಭಾವ ನೀರಾಗಿ ಹರಿಯಿತು, ಅವಸ್ಥೆಯ ಕಂಡು ವ್ಯವಸ್ಥೆ ಮಾತ್ರ ತುಟಿ ಬಿಚ್ಚಲಿಲ್ಲ. ವ್ಯವಸ್ಥೆ ತುಟಿ ಬಿಚ್ಚೋದಿಲ್ಲ, ಆದರೆ ಕವಿ ಮನಸ್ಸು ಬಿಚ್ಚಿ ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಅಂಶಗಳು ನಮ್ಮ ಕವಿತೆಗಳಲ್ಲಿ ಬರಬೇಕು ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದನ್ನು ಕವಿಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕವಿಗಳ ಇವತ್ತು ಓದಿರ್ತಕ್ಕಂಥ ಕವಿಗಳಲ್ಲಿ ನಿವೇದನಾತ್ಮಕ ಕ್ರಮ ಇತ್ತು, ಮತ್ತು ನಿರೂಪಣಾತ್ಮಕ ಕ್ರಮ ಇತ್ತು, ಪ್ರಾರ್ಥನೆಯ ಕ್ರಮ ಇತ್ತು, ರೂಪಕಗಳಿದ್ವು, ಹಾಗೆ ಪುರುಷ ಧೋರಣೆಯ ನೆಲೆಗಳಿದ್ವು, ಹಾಗೆ ಮಹಿಳಾ ಸಂವೇದನೆಯ ಅಭಿವ್ಯಕ್ತಿಗಳಿದ್ವು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ, ಎಲ್ಲ ಕವಿಗಳು ಸಹಿತ ಉತ್ತಮವಾದ ಕವಿತೆಗಳನ್ನೇ ಬರೆದಿದ್ದಾರೆ ಅಂತ ನಾನು ಇಲ್ಲಿ ಸುಳ್ಳು ಹೇಳಲಾರೆ. ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಕವಿಗಳು ಮತ್ತಷ್ಟು ಹೆಚ್ಚು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಮತ್ತಷ್ಟು ಈ ಕವಿತೆ ಬರೆಯುವ ಕ್ರಮವನ್ನು ಸುಧಾರಿಸ್ಕೊಳ್ತಾ, ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಅನೇಕ ಮಾದರಿಯ ಕ್ರಮಗಳಿದ್ದಾವೆ. ಅದು ಭಾಷಿಕ ಮಾದರಿ ಇರ್ಬೋದು, ನಿರೂಪಣ ಮಾದರಿ ಇರ್ಬೋದು, ಅಥವಾ ವಿಶ್ಲೇಷಣಾ ಮಾದರಿಗಳಿರ್ಬೋದು. ಈ ಎಲ್ಲ ಮಾದರಿಗಳನ್ನು ಅರ್ಥೈಸಿಕೊಂಡು ನಮ್ಮದೇ ಆದಂಥ ಹೊಸ ಮಾದರಿಯನ್ನು ಇಲ್ಲಿ ನಾವು ಅಭಿವ್ಯಕ್ತಿಸಬೇಕು ಅಂತ ಅನಿಸುತ್ತೆ. ಈ ವೇದಿಕೆಯಲ್ಲಿ ಹೊಸ ಮಾದರಿಯ ಒಂದು ಅಭಿವ್ಯಕ್ತಿಯನ್ನು ವೀರೇಶ್ ಕುರಿಯವರು ತನಗಗಳು ಅನ್ನುವಂಥ ಒಂದು ಪ್ರಕಾರವನ್ನು ಸಹ ಈ ವೇದಿಕೆಯಲ್ಲಿ ಓದಿರ್ತಕ್ಕಂಥದ್ದಿದೆ. ಹಾಗೆ ಗಜಲ್ಗಳಿದ್ದಾವೆ, ಚುಟುಕುಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅನೇಕ ಕನ್ನಡ ಕಾವ್ಯದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಪ್ರಕಾರದಲ್ಲಿ ಬರೆದ್ರೂ ಸಹ ಆ ಅಭಿವ್ಯಕ್ತಿ ಹೇಗಿರಬೇಕು, ಕನ್ನಡ ಕಾವ್ಯಕ್ಕೆ ಇವತ್ತಿನ ಅಭಿವ್ಯಕ್ತಿಯ ಕ್ರಮಗಳು ಹೇಗೆ ಬೇಕು ಅನ್ನುವಂಥದ್ದನ್ನು, ಮತ್ತು ಇದು ನಮ್ಮ ನೈತಿಕ ಚಡಪಟಿಕೆಯ ಹುಡುಕಾಟವೂ ಹೌದು. ಕಾವ್ಯ ಅಂತಂದರೆ ನೈತಿಕ ಚಡಪಟಿಕೆಯ ಹುಡುಕಾಟವೂ ಹೌದು. ಹಾಗೆ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ಕಾವ್ಯಕ್ಕೆ ಕರಳಿರಬೇಕು ಅಂತ. ಇದು ಬಹಳ ದೊಡ್ಡ ಮಾತಿದು. ಕಾವ್ಯಕ್ಕೆ ಕರಳಿದ್ರೆ ಮಾತ್ರ, ತಾಯ್ತನ ಇದ್ರೂ ಮಾತ್ರ, ಅದು ಹೆಣ್ಮಕ್ಳಲ್ಲೇ ತಾಯ್ತನ ಅಂತಲ್ಲ, ಗಂಡು ಮಕ್ಕಳಲ್ಲೂ ಸಹ ತಾಯ್ತನ ಇರ್ತದೆ. ಆ ತಾಯ್ತನದ ಕರುಳು ಯಾವಾಗಿರ್ತದೋ ಕಾವ್ಯಕ್ಕೆ, ಆ ಕಾವ್ಯ ಇಡೀ ಬದುಕನ್ನು ಬಹಳ ಒಳ್ಳೆ ರೀತಿಯಿಂದಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಬದುಕು ಏಕರೇಖಾತ್ಮಕವಾಗಿಲ್ಲ, ಆಗಿರಬೇಕು ಆಗಿಲ್ಲ, ಎಲ್ಲರ ಬದುಕು ಒಂದೇ ರೀತಿಯಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರ ಅಭಿವ್ಯಕ್ತಿ ಕ್ರಮಗಳು ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಭಿವ್ಯಕ್ತಿಯ ಕ್ರಮಗಳ ಆಶಯಗಳೇನಿದ್ದಾವೆ, ಆ ಕ್ರಮದ ದ್ರವ್ಯಗಳೇನಿದ್ದಾವೆ, ಆ ದ್ರವ್ಯಗಳು ಸಮಾಜಕ್ಕೆ ಮತ್ತು ಒಳಲೋಕಕ್ಕೆ ಹೊರಲೋಕಕ್ಕೆ ಅದು ಸಲ್ಲುವಂತಹ ಒಂದು ಆಶಯಗಳನ್ನು ಕೊಟ್ಟಾಗ ಮಾತ್ರ ಆ ಕವಿತೆ ಎಲ್ಲ ಕಾಲಕ್ಕೂ ಸಹ ಉಳಿತದೆ ಅನ್ನುವಂತಹ ಮಾತನ್ನು ಹೇಳ್ತಾ, ನನಗಿಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ, ಸಮ್ಮೇಳನದ ಸರ್ವಾಧ್ಯಕ್ಷರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ ಸರ್. ಹಾಂ ಸರಿ. ಓಕೆ ಮೇಡಮ್ ಅವರು ಕವಿತೆ ಎಂದರೇನು ಎನ್ನುವ ಪ್ರಶ್ನೆಗೆ
ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಅನೇಕ ಜಾಲತಾಣಗಳಲ್ಲಿ ಬರ್ತಕ್ಕಂತಹ ಚುಟುಕುಗಳನ್ನೇ ಆಯ್ಕೆ ಮಾಡಿಕೊಂಡು ನಾನು ಒಬ್ಬ ಕವಿ ಅಥವಾ ನಾನು ಒಬ್ಬಳು ಕವಿ ಅಂತಕ್ಕಂಥ ಒಂದು ಧಾವಂತ, ಆ ಹೆಸರು ನಂದು ಒಂದು ಹೆಸರು ಬರಬೇಕು ಅನ್ನೋದರಲ್ಲಿ ಆಳವಾದ ಅಧ್ಯಯನದ ಕೊರತೆ ಇದೆ ಅಂತಕ್ಕಂಥ ವಿಷಯವನ್ನು ಬಹಳ ಸತ್ಯವಾಗಿರ್ತಕ್ಕಂತಹ ಮಾತು ಅಂತ ಹೇಳ್ಬೋದು. ಅದಕ್ಕೆ ಬೇರೆಯವರು ಹೇಳ್ತಾರೆ, ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಹಿಗ್ಗಿನ ಹಾಡಾವ ನಿನ್ನಂಗ ಹಾಡಾಕ ಪಡೆದು ಬಂದವ ಬೇಕು ಗುರುದೇವ ಅಂತ. ಹಾಗೆ ಆಳವಾದ ಅಧ್ಯಯನ ಕವಿಗಳಿಗೆ ಅವಶ್ಯಕವಾಗಿದೆ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಮೇಡಮ್ ಅವ್ರು ಹೇಳಿದರು. ಅದೇ ರೀತಿಯಾಗಿ ಕವಿತೆ ಮೊದಲು ಹೊಳೆದದ್ದು, ನಂತರ ಇಳಿದಿದ್ದು, ಕೊನೆಗೆ ಉಳಿದದ್ದು. ಹಾಗಾಗಿ ಕವಿತೆಗೆ ಆಳವಾದ ಚಿಂತನೆ ಅಗತ್ಯತೆ ಇದೆ ಅಂತಕ್ಕಂಥ ಹೇಳ್ಬೋದು. ಹಾಗಾಗಿ ಕವಿಗಳು ಹೇಳಿದ್ರಂತೆ, ನಾನು ಕವಿತೆ ವಾಚನ ಮಾಡ್ತಾನೆ ಕೇಳ್ರಿ ಅಂತ. ನೀವು ಕವಿ ಇರ್ಬೋದು ಸರ್, ನಾನು ಕಿವುಡ ಇದ್ದೀನಿ ಅಂತಂದ್ರಂತೆ. ಹಾಗಾಗಿ ಇಲ್ಲಿ ಕಿವುಡುತನ ಇರಬಾರ್ದು. ಕನ್ನಡ ಮನಸ್ಸುಗಳಿಗೆ ಕವಿತೆಗಳನ್ನು ಆಲಿಸುವ, ಆಸ್ವಾದಿಸುವ ಸಹೃದಯತೆ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ಬೋದು. ಹಾಗಾಗಿ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನದಾಗಿ ವಂದನಾರ್ಪಣೆ. ವಂದನಾರ್ಪಣೆಗಿಂತಲೂ ಮುಂಚೆ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ. ಮುಂದಿನ ಭಾಗದಲ್ಲಿ ಅತಿಥಿಗಳು ಕೂಡಬೇಕು, ಹಿಂದಿನ ಭಾಗದ ಕವಿಗಳು ಮಾತ್ರ ಎದ್ದು ನಿಲ್ಲಬೇಕು. ಯಾರು ಬೇಕು ನೋಡ್ರಿ ಸರ್, ಯಾರು ನೀವು ಮಾಡ್ಬಿಡ್ತಾರೆ. ಒಂದು ಫೋಟೋ ಮುಗಿಲಿ, ಏನು ಅದ್ರಂಗೆ ಮಾಡ್ತೀರ ಅಂದ್ರೆ ಇದ್ರಾಗ ನಿಂತ್ಕೊಂಡು ರೋಗ ಮಾಡ್ಬಿಡ್ತಾರೆ. ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2ನೇ ದಿನದ ಮೊದಲನೆಯ ಗೋಷ್ಠಿಯಲ್ಲಿ, ಕವಿಗೋಷ್ಠಿಯಲ್ಲಿ ಭಾಗಿಯಾಗಿ ಕವಿತೆ ವಾಚನ ಮಾಡಿದ ಎಲ್ಲ ಕವಿಗಳಿಗೂ ವಂದನೆ, ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಸಮ್ಮೇಳನದ ಸರ್ವಾಧ್ಯಕ್ಷರಿಗೂ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಮಮತಾಜ್ ಮೇಡಮ್ ಅವರಿಗೂ, ಆಶಯ ನುಡಿಯನ್ನು ನುಡಿದಂತಹ ಮೇಡಮ್ ಅವರಿಗೂ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ವಂದನೆಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಜನ ಕವಿಗಳು ತಮ್ಮ ಕವಿತೆಯನ್ನು ವಾಚನ ಮಾಡಲು ಸಮಯದ ಅಭಾವವಿರುವುದರಿಂದ ಆಗಲಿಲ್ಲ. ಅವರ ದನಿಗೆ ಕಿವಿ ಕೇಳದೆ ಇರುವುದು ನಮ್ಮ ದೌರ್ಭಾಗ್ಯ ಅಂತಂದು ನಾನಿಲ್ಲಿ ವಿಷಾದಿಸ್ತಿದ್ದೇನೆ. ಅವರಲ್ಲಿ ಅಣೆಮಣೆದು ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೇನೆ. ಮುಂದಿನ ಗೋಷ್ಠಿ ನಿರೂಪಕರು, ಈಗ ಮುಂದಿನ ಗೋಷ್ಠಿಯ ನಿರೂಪಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು, ಬಂದು ವೇದಿಕೆಯನ್ನು ತೆಗೆದುಕೊಳ್ಳಬೇಕು. ಈಗ ಕುಷ್ಟಗಿ ತಾಲೂಕಿನ ಮಾಜಿ ಶಾಸಕರಾದಂತಹ ಹಸನ್ ಸಾಬ್ ದೋಟಿಯಾಳ್ ಸಾಹೇಬರು, ಕಾಡಾದ ಅಧ್ಯಕ್ಷರಾದಂತಹ ಮಹನೀಯರಿಗೆ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಸನ್ಮಾನವನ್ನು ಮಾಡಲಾಗುವುದು. ಮಾನ್ಯರು ವೇದಿಕೆಯನ್ನು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಬೇಡ ಬೇಡ ಕುಷ್ಟಗಿಯ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು ಹಾಗೂ ತುಂಗಭದ್ರಾ ಕಾಡದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಸನ್ ಸಾಬ್ ದೋಟೆರವರಿಗೆ
ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಹಿರೇಮನ್ನಾಪುರ ಹೋಬಳಿಯ ಸಾಹಿತ್ಯ ಪರಿಷತ್ ವತಿಯಿಂದ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು, ಗೌರವಪೂರ್ವಕವಂಥ ಸನ್ಮಾನವನ್ನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಹಾಗೂ ತಂಡ ಅವರಿಗೆ ಗೌರವ ಸನ್ಮಾನವನ್ನು ಹೊರಡಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಾಹಿತ್ಯ ಪರಿಷತ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಕಾಡ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಸಂಸಾಬ್ ದೂಟಾಡ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರ ಶ್ರಮ, ಅವರ ಸೇವೆ ನಿರಂತರವಾಗಿ ಇರಲಿ ಅಂತೇಳಿ ಸಾಹಿತ್ಯ ಪರಿಷತ್ ಅವರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸ್ವೀಕರಿಸ್ತಕ್ಕಂಥ ಅಸಂಸಾಬ್ ದೂಟಾಡ್ ಅವರಿಗೆ ಹಾಗೂ ಸಾಹಿತ್ಯ ಪರಿಷತ್. ಈಗ ಮುಂದಿನ 5ನೇ ಗೋಷ್ಠಿ ಮಹಾಶಿವಯೋಗಿ ಶಂಕರಲಿಂಗ ಪ್ರಧಾನ ವೇದಿಕೆ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶೇಖರಗೌಡ ಮಾಲಿಪಾಟೀಲ್ರವರಿಗೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಶ್ರೀ ದುರ್ಗದಾಸ್ KR ಅವರು ವೇದಿಕೆಗೆ ಆಗಮಿಸಬೇಕು. ದುರ್ಗದಾಸ್ KR ಅಧ್ಯಕ್ಷರು, ಬಯಲಾಟ ಅಕಾಡೆಮಿ ಬಾಗಲಕೋಟೆ, ಅವರು ಬಂದು ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಈ ಒಂದು ನೆಲಮೂಲ ಸಂಸ್ಕೃತಿ, ಬಯಲಾಟ ಪರಂಪರೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನ್ನೋತಕ್ಕಂಥ ಅತ್ಯಂತ ಗಂಭೀರ ಗೋಷ್ಠಿ ಆಗಿರೋದ್ರಿಂದ ಈ ಒಂದು ಗೋಷ್ಠಿಯು ಸೀರಿಯಸ್ ಆಗಿ ಈ ಗೋಷ್ಠಿಯನ್ನು 3 ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಗೋಷ್ಠಿ ಆಗಿರೋದ್ರಿಂದ ನೆಲಮೂಲ ಸಂಸ್ಕೃತಿ, ಬಯಲಾಟ ಅಕಾಡೆಮಿ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ, ಈ 3 ವಿಷಯವನ್ನು ಒಳಗೊಂಡ ಈ ಒಂದು ಗೋಷ್ಠಿಯು ಇದರ ಅಧ್ಯಕ್ಷತೆಯನ್ನು ಶ್ರೀ ದುರ್ಗದಾಸ್ KR ಬಯಲಾಟ ಅಕಾಡೆಮಿಯ ಅಧ್ಯಕ್ಷರು ಬಾಗಲಕೋಟೆಯವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಅವರು ಬಂದು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಶಯ ಭಾಷಣವನ್ನು ಶ್ರೀ ಶರಣಬಸಪ್ಪ ಬಿಳಿಯಲಿ ಅವರು ಆಶಯ ಭಾಷಣವನ್ನು ಆಡಲಿದ್ದಾರೆ. ಉಪನ್ಯಾಸಕರಾಗಿ ಶ್ರೀಮತಿ ಮೀನಾಕ್ಷಿ ಕಂಡಿಮಠ, ನಿವೃತ್ತ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ ತುಮಕೂರು, ಅವರು ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಶ್ರೀಮತಿ ಮೀನಾಕ್ಷಿ ಕಂಡಿಮಠ, ನಿವೃತ್ತ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ ತುಮಕೂರು, ಹಾಗೂ ಶರಣಪ್ಪ ಜಡಿ ಅಳವಂಡಿ, ರಾಜ್ಯ ಸಂಚಾಲಕರು, 371 ಜೆ ಸಂರಕ್ಷಣಾ ಸಮಿತಿ, ಕಲ್ಯಾಣ ಕರ್ನಾಟಕ. ಮುಂದಿಟ್ಟರೆ ನಡೀತೇನೆ, ಇದು ಹೋಗರಿ ಬರೋದು ಕರೆ ನೋಡ್ರಿ ಸ್ವಲ್ಪ ಸರ್. ಬರ್ತೀನಿ ಸರ್. ಊಟ ಮಾಡ್ರಿ. ಥ್ಯಾಂಕ್ ಯು. ರೈಟ್ ಇಲ್ಲ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಕಂಡಿಮಠ, ನಿವೃತ್ತ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ ತುಮಕೂರು, ಅವರು ನೆಲಮೂಲ ಸಂಸ್ಕೃತಿಯ ಬಗ್ಗೆ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರು ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ಶ್ರೀ ಶರಣಪ್ಪ ಜಡಿ ಅಳವಂಡಿ, ರಾಜ್ಯ ಸಂಚಾಲಕರು, 371 ಜೆ ಸಂರಕ್ಷಣಾ ಸಮಿತಿ, ಕಲ್ಯಾಣ ಕರ್ನಾಟಕ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಶ್ರೀ ಶರಣಬಸಪ್ಪ ಬಿಳಿಯಲಿ ಆಶಯ ನುಡಿಯನ್ನು ಆಡಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ಶರಣಬಸಪ್ಪ ಬಿಳಿಯಲಿ. ಮತ್ತು ಶ್ಯಾಮಿದಲಿ ಮದ್ಗಾರ್, ಶಿಕ್ಷಕರು, ಹಿರೇಮನ್ನಾಪುರ, ಕೋಮು ಸೌಹಾರ್ದತೆಯ ಬಗ್ಗೆ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಶ್ಯಾಮಿದಲಿ ಮದ್ಗಾರ್ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಎಂ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕುಷ್ಟಗಿ, ಶ್ರೀ RT ನಾಯಕ್, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಕುಷ್ಟಗಿ, ಶ್ರೀ ಸುರೇಶ್ ಸಂಕನೂರು ಗಂಗಾವತಿ, ಶ್ರೀಮತಿ ಶೈಲಜಾ ಬಾಗ್ಲಿ ಕುಷ್ಟಗಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಶ್ರೀ ಶಿವಕಾಂತ್ ತಳವಾರ್ ಗಂಗಾವತಿ, ಶ್ರೀ ಮುದೇಗೌಡ ಕೆಸರಟ್ಟಿ ಗಂಗಾವತಿ, ಶ್ರೀ ಶಂಕರಪ್ಪ ದಾಸರ್ ಹಿರೇಮನ್ನಾಪುರ,
ಶ್ರೀ ರುದ್ರೇಶ್ ಗಂಗಾವತಿ, ಶ್ರೀ ಗೂರಪ್ಪ ಕುರಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಷ್ಟಗಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಶ್ರೀಮತಿ ಶಾರದಾ ಶೆಟ್ಟರ್, ಇನ್ನರ್ ವಿಲ್ ಕ್ಲಬ್ ಕುಷ್ಟಗಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕೆಂದು ನಾವು ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಶ್ರೀ ಡಿ ಬಿ ಗಡೇದ್, ವಿಶ್ರಾಂತ ಉಪನ್ಯಾಸಕರು, ಶ್ರೀ ಡಿ ಬಿ ಗಡೇದ್ ವಿಶ್ರಾಂತ ಉಪನ್ಯಾಸಕರು, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕೆಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೂ ಶ್ರೀ ಬಸವರಾಜ್ ಗಾಣಿಗೇರ್ ಕುಷ್ಟಗಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಶ್ರೀ ದೊಡ್ಡಪ್ಪ ಕೈಲವಾಡಿಗಿ, ಸಾಹಿತಿಗಳು ಮತ್ತು ಹೋರಾಟಗಾರರು, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ದೊಡ್ಡಪ್ಪ ಕೈಲವಾಡಿಗಿ, ಶ್ರೀ ಕಳಕಪ್ಪ ಬೋಳುಟಿಗಿ ಹಿರೇಮನ್ನಾಪುರ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಶ್ರೀ ಶಂಕರಪ್ಪ ಕನ್ನಾಳ್ ಹಿರೇಮನ್ನಾಪುರ ಮುಖಂಡರು, ಅವರು ಕೂಡ ಬಂದು ವೇದಿಕೆಗೆ ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಹಾಗೂ ಶಂಕರಪ್ಪ ಅರ್ಜನ್ ಹಿರೇಮನ್ನಾಪುರ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಹಾಗೂ ಶ್ರೀ ರುದ್ರೇಶ್ ಗಂಗಾವತಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಹಾಗೂ ಶ್ರೀ ಚಂದಪ್ಪ ಅಕ್ಕಿ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ವಿನಂತಿ ಮಾಡ್ತಿದ್ದೇನೆ. ಹಾಗೂ ಅಂಬರೀಶ್ ತಾವರ್ಗೇರ, ಅಂಬರೀಶ್ ಗಲಗಲಿ ತಾವರ್ಗೇರ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಅಂಬರೀಶ್ ಗಲಗಲಿ ಹಾಗೂ ಚಂದಪ್ಪ ಅಕ್ಕಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀ ದುರ್ಗಪ್ಪ ಹಿರೇಮನಿ ಹೇಳ್ತೇನೆ. ಕಾರ್ಯಕ್ರಮದ ನಿರ್ವಹಣೆಯನ್ನು ದುರ್ಗಪ್ಪ ಹಿರೇಮನಿ, ಶ್ರೀ ಮಹಬೂಬ್ ಸಾಬ್ ನದಾಬ್, ಶ್ರೀ ಮಾಂತೇಶ್ ಗವಾರಿ, ಶ್ರೀ ಎಸ್ ವೈ ಕಂಚಿ, ಪರಶಿವಮೂರ್ತಿ ಮಾಟಲ್ದಿನಿ, ಶ್ರೀಕಾಂತ್ ಸರಗಣಾಚಾರ್ ಈ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಲಿದ್ದಾರೆ. ಮತ್ತು ಗೌರವ ಸನ್ಮಾನಿತರಾಗಿ ಶ್ರೀ ಕೆ ನಿಂಗಜ್ಜ ಮಾಧ್ಯಮ, ಶ್ರೀ ಈಶ್ವರಪ್ಪ ದಿನ್ನಿ ಸಮಾಜ ಸೇವೆ, ಶ್ರೀ ವೈ ಎಚ್ ಹಳ್ಳಿಕೇರಿ ಸಾಹಿತ್ಯ, 7 ಕೋಟಿ ಕೋಮಲಾಪುರ ಜೇನು ಸಾಕಾಣಿಕೆ, ಹಾಗೂ ದೇವರಾಜ್ ಅಲಗೇರಿ ರಂಗಭೂಮಿ, ಶ್ರೀ ತೋಟಪ್ಪ ಎಚ್ ಕಾಮನೂರು ಸಹಕಾರ, ರವಿ ಚವಾಣ್ ಸಂಶೋಧನೆ, ಮರಿಯಪ್ಪ ಜರ್ಕುಂಟಿ ಹಾಸ್ಯ, ಶ್ರೀಮತಿ ಲಲಿತಮ್ಮ ಹಿರೇಮಠ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಶ್ರೀ ಬಸವರಾಜ್ ವಾಲಿಕಾರ್ ಶಿಕ್ಷಣ, ಶ್ರೀ ಡಾಕ್ಟರ್ ವಿ ಆರ್ ತಾಳಿಕೋಟಿ ಮಾಧ್ಯಮ, ಶ್ರೀ ಅಶೋಕ್ ಪಾಟೀಲ್ ಛಾಯಾಚಿತ್ರ, ಹಾಗೂ ಶ್ರೀ ನಾಗರಾಜ್ ವೈ ಮಾಧ್ಯಮ, ಶ್ರೀ ಡಾಕ್ಟರ್ ನಾಗರಾಜ್ ದಂದುಡಿ ಶಿಕ್ಷಣ, ಶ್ರೀ ಶ್ರೀನಿವಾಸ್ ಯಾಟಿ ವೈದ್ಯಕೀಯ, ಡಾಕ್ಟರ್ ಶ್ರೀನಿವಾಸ್ ಯಾಟಿ ವೈದ್ಯಕೀಯ, ಶ್ರೀ ಬೀರಪ್ಪ ಅಂಡ್ಗಿ ಶಿಕ್ಷಣ, ಶ್ರೀ ಆಲಯ ಉಡೆಜ್ಜಾಲಿ ರಂಗಭೂಮಿ, ಶ್ರೀ ಶರಣಬಸಪ್ಪ ಬಿಳಿಯಲ್ಲಿ ಶಿಕ್ಷಣ, ಶ್ರೀ ಕೆ ಹುಸೇನ್ ಸಾಬ್ ಬೈಲಾಟ, ಶ್ರೀ ಕೆ ಇಮಾಮ್ ಸಾಬ್ ಬೈಲಾಟ, ಶ್ರೀ ಭೀಮಪ್ಪ ತಳವಾರ ಸಂಘಟಕ, ಶ್ರೀಮತಿ ವೀರಮಹೇಶ್ವರಿ ಶಿಕ್ಷಣ, ಶ್ರೀಮತಿ ಲಕ್ಷ್ಮೀ ಬಸವರಾಜ್ ಸಮಾಜ ಸೇವೆ, ಶ್ರೀ ನಬಿ ಸಾಬ್ ಕುಷ್ಟಗಿ ಸಂಘಟಕ. ಈ ಎಲ್ಲ ಮಾನ್ಯರು ಕೂಡ ಗೌರವ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ. ಶ್ರೀ ಅಲ್ಲ ಗಿರಿಯದ್ ಹೇಳಿದ್ರಲ್ಲ ಓದ್ರಂತೆ ಕೊಡ್ರಿ ಕೊಡ್ರಿ ಸರ. ಕೆ ಇಮಾಮ್ ಸಾಬ್ ಬೈಲಾಟ, ಕೆ ಹುಸೇನ್ ಸಾಬ್ ಬೈಲಾಟ, ಅವರು ಕೂಡ ವೇದಿಕೆ ಆಸೀನರಾಗಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ. 14ನೇ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಗೋಷ್ಠಿ, 5ನೇ ಗೋಷ್ಠಿ, ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಗೋಷ್ಠಿ. ಈ 3 ವಿಷಯಗಳನ್ನು ಒಳಗೊಂಡ ನೆಲಮೂಲ ಸಂಸ್ಕೃತಿ ಮತ್ತು ಬಯಲಾಟ ಪರಂಪರೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಂತಕ್ಕಂಥ 3 ವಿಷಯಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಈ ಚಿಂತನೆಯನ್ನು ಮಾಡಿ ತಾವೆಲ್ಲರೂ ಕೂಡ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಈ ವೇದಿಕೆ ಮುಖ್ಯ ವೇದಿಕೆ ಆಗಲಿ ಅಂತ ಕೂಡ ನಾನೊಬ್ಬ ನಿರೂಪಕನಾಗಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಟ್ಟಿದ್ದೇನೆ. ಈಗ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶಪ್ಪ ಎಂ, ಕ್ಷೇತ್ರ ಸಮನ್ವಯಕಾರರು ಕುಷ್ಟಗಿ, ಶ್ರೀ ಅಲ್ಲಾಗಿರಿರಾಜ್ ಹಿರಿಯ ಸಾಹಿತಿಗಳು ಕನಕಗಿರಿ, ಶ್ರೀ ಅಲ್ಲಾಗಿರಿರಾಜ್ ಹಿರಿಯ ಸಾಹಿತಿಗಳು ಕನಕಗಿರಿ, ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಂತೇಳಿ ನಾವು ಇಲ್ಲಿ ವಿನಂತಿ ಮಾಡುತ್ತೇವೆ. ಅಲ್ಲಾಗಿರಿರಾಜ್ ಬಂಧುಗಳೇ, ನೆಲಮೂಲ ಸಂಸ್ಕೃತಿ, ಬಯಲಾಟ ಪರಂಪರೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಭಿವೃದ್ಧಿಗಾಗಿ 3 ವಿಷಯಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಚಿಂತನೆ ನೀಡಬೇಕಾದ ಈ ಒಂದು ಕಾರ್ಯಕ್ರಮದ ತಮ್ಮೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಶ್ರೀ ಬಾಲದಂಡಪ್ಪ ತಳವಾರ ಅಧ್ಯಕ್ಷರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ಬಂದು ಈ ಒಂದು ನುಡಿಪೀಠಕ್ಕೆ ಬಂದು ಅವರು ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಶ್ರೀ ಬಾಲದಂಡಪ್ಪ ತಳವಾರ ಅಧ್ಯಕ್ಷರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಯಲಬುರ್ಗಾ. 14ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹಿರೇಮೋನಾಪುರದಲ್ಲಿ ನಡೆಯುವ ಇಂದು ಕವಿಗೋಷ್ಠಿ 5ನೇದು ನೆಲಮೂಲ ಸಂಸ್ಕೃತಿ, ಬಯಲಾಟ ಪರಂಪರೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಈ ಕುರಿತು 5ನೇ ಗೋಷ್ಠಿ
ಪ್ರಾರಂಭವಾಗ್ತಾ ಇದೆ. ಈ 5ನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ದುರ್ಗದಾಸ್ KR ಇವರನ್ನು 5ನೇ ಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಂತಂದು ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರನ್ನು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಆಶಯ ಭಾಷಣವನ್ನು ನುಡಿಯಲು ಶರಣಬಸಪ್ಪ ಬಿಳೆಯಲ್ಲಿ ಇವರು ಈ ಆಶಯ ಭಾಷಣವನ್ನು ಆಡಲು ಆಗಮಿಸಿರ್ತಕ್ಕಂಥ ಸಾಹಿತಿಗಳಿಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ 5ನೇ ಗೋಷ್ಠಿಯ ಉಪನ್ಯಾಸಕರಾಗಿ ಶ್ರೀಮತಿ ಮೀನಾಕ್ಷಿ ಕಂಡಿಮಠ್ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ಜಡಿ ಅಳವಂಡಿ ರಾಜ್ಯ ಸಂಚಾಲಕರು 371 ಸಂರಕ್ಷಣಾ ಸಮಿತಿ ಕಲ್ಯಾಣ ಕರ್ನಾಟಕದ ಕುರಿತು ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದ ಶ್ರೀ ಶ್ಯಾಮಿದಲ್ಲಿ ಮಗ್ದಾರ್ ಶಿಕ್ಷಕರು ಹಿರೇಮನ್ನಾಪುರ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ K ನಿಂಗಜ್ಜ ಮಾಧ್ಯಮ ಸೇವೆಯನ್ನು ಸಹಿಸತಕ್ಕಂಥವ್ರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ಈಶ್ವರ್ ದಿನ್ನಿ ಸಮಾಜ ಸೇವೆ, ಶ್ರೀ YH ಹಳ್ಳಿಕೆರೆ ಸಾಹಿತ್ಯ, ಏಳುಕೋಟೇಶ್ವರ ಕೊಮಲಾಪುರ್ ಜೇನು ಸಾಕಾಣಿಕೆ, ದೇವರಾಜ್